ಇವತ್ತಿನ ದಿವಸ ನಮ್ಮ ಧರ್ಮ ಹೆಂಗಾಗಿಬಿಟ್ಟದ ಅಂತಂದ್ರೆ, ಅದರಲ್ಲಿ ನಮ್ಮ ಶರಣ ಧರ್ಮ ಹೆಂಗಾಗಿಬಿಟ್ಟದ್ರೆ ಒಂದು ರೀತಿ ಕೋಮಾ ಸ್ಟೇಜ್ಗೆ ಹೋಗಿಬಿಟ್ಟದ. ಅದು ಮ್ಯಾಗ ಹಾಕಿರ್ತಾರಲ್ಲ, ಏನಂತಾರೆ ಅದಕ್ಕೆ ಬೋಲ್ ಹಾಕಿರ್ತಾರಲ್ರಿ, ಅದು ಒಂದಿಟ್ಟು ಹಾಕೊಂಡು ಕೂತಂಗೆ ಆಗಿಬಿಟ್ಟದ. ಅದನ್ನ ಮ್ಯಾಗಿನ ತೆಗೆದು ಬಿಟ್ಟರೆ ಹೋಗಿ ಬಿಡ್ತೈತಿ ಈ ಪರಿಸ್ಥಿತಿ. ಅಲ್ಲಿಗೆ ಬಂದಿತ್ತು ಬಿಟ್ಟದ ನಮ್ಮ ಪರಿಸ್ಥಿತಿ. ಇವತ್ತಿನ ಕಾರ್ಯಕ್ರಮ ಭಾಳಷ್ಟು ಜನ ಮುಸ್ಲಿಂ ಬಾಂಧವರು ಸಹಿತ ಅಲ್ಲಿ ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಅವರು ಅನ್ಯತಾ ಭಾವಿಸಬಾರ್ದು. ನಮ್ಮ ಧರ್ಮದಾಗಿರತಕ್ಕಂಥ ನಾವು ಹಿಂದೂಗಳಾಗಿರ್ತಕ್ಕಂಥವ್ರು ಸ್ವಲ್ಪ ನಾವು ವಿಚಾರ ಮಾಡಬೇಕು. ನಮ್ಮ ಧರ್ಮ ಯಾಕೆ ಹಿಂಗಾಗಕತ್ತದ, ನಮ್ಮ ಮಕ್ಕಳ ಸಂಸ್ಕೃತಿ ಯಾಕೆ ಹಾಳಾಗಕತ್ತದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಮುಸ್ಲಿಂ, ಕ್ರಿಶ್ಚಿಯನ್, ಬೇರೆ ಬೇರೆ ಧರ್ಮದವರು ಅವರು ಮಾಡುವಂಥ ಮೊಟ್ಟ ಮೊದಲ ಕಾರ್ಯಕ್ರಮ ಏನು ಅಂತಂದ್ರೆ, ಹುಟ್ಟಿಸಿರ್ತಕ್ಕಂಥ ಮಕ್ಕಳಿಗೆ ಅವರು ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಲ ಮೇಲೆ ನಿಂದಿರಬೇಕು ಅಂತ ತಿಳ್ಕೊಂಡು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ತಾವು ದುಡಿತಾರ, ಮಕ್ಕಳನ್ನು ಕರ್ಕೊಂಡು ದುಡಿಯುವಂಥ ಸಂಸ್ಕೃತಿ ಅವ್ರು ಬೆಳೆಸುವಂಥ ಪರಿಪಾಲನೆ ಮಾಡ್ಕೊಂಡು ಬರಕತ್ತಾರ. ಆದ್ರೆ ನಮ್ಮ ಧರ್ಮದೊಳಗೆ 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣನವರು ಕಾಯಕವೇ ನಾವೆಲ್ಲ ಕೈಲಾಸ ಅಂತ ಮಾಡ್ಕೊಂಡು ಕೂತ್ಬಿಟ್ಟಿವಿ. ಅದನ್ನು ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ದುಡಿತವೇ ದುಡ್ಡಿನ ತಾಯಿ ಅಂತ ತಿಳ್ಕೊಂಡು 12ನೇ ಶತಮಾನದೊಳಗೆ ದುಡಿಬೇಕು, ದುಡಿದು ಉಣಬೇಕು, ಉಂಡಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕತೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಇಲ್ಲೆಲ್ಲ ಶರಣರು ಕುದಿಸಿದಾರೆ. ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟವ್ರಿ. 5ಕ್ಕೆ ಮಾರಯ್ಯ, 5ಕ್ಕೆ ಲಕ್ಕಮ್ಮ, ಅಕ್ಕ ಮಾದೇವಿ ಇವರೆಲ್ಲ ಕುತ್ಕೊಂಡಿದ್ದಾರೆ ಇಲ್ಲಿ ಮುಂಭಾಗದೊಳಗೆ. ಯಾಕೆ ಇವ್ರನ್ನೆಲ್ಲ ಕುದಿಸಿದಾರ ಅಂತಂದ್ರೆ, ಮುಂಬರುವ ದಿನಮಾನದೊಳಗೆ ಅವರೆಲ್ಲರೂ ಶರಣರು ಮಹಾತ್ಮರು ನಡೆದಿರ್ತಕ್ಕಂಥ ದಾರಿ ಒಳಗೆ ನೀವೆಲ್ಲರೂ ನಡಿಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲ ಹಿರಿಯರಿಗೆ ಅಣಾಕತ್ತಿದ್ದೆ, ನಾವು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಕತ್ತೀವಿ. ಏನು ಅಂತಂದ್ರೆ, ಸುಮ್ಮನೆ ಇಂಥ ದೊಡ್ಡ ದೊಡ್ಡ ವೇದಿಕೆಗಳನ್ನು ಮಾಡಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಒಂದಿಷ್ಟು ಪ್ರಸಾದ ಉಂಡು ಮನೆಗೆ ಹೋಗೋದಕ್ಕಿಂತ ಇದ್ರ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಏನು ಮಾಡಬೇಕಾಗ್ಯದ ಅಂತಂದ್ರೆ, ಕಾವಿ ಬಟ್ಟೆ ಹಾಕೊಂಡಿರ್ತಕ್ಕಂಥ ಮಹಾತ್ಮರು ಮಾಡುವಂಥ ಮುಖ್ಯ ಕಾರ್ಯ ಅದು ಏನು ಅಂತಂದ್ರೆ, ಪ್ರತಿಯೊಬ್ಬರ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನಮ್ಮ ಧರ್ಮದ ಕಾರ್ಯಕ್ರಮಗಳನ್ನು ನೀವು ಮಾಡಕತ್ತಿರೋ ಇಲ್ಲೋ, ವೀರಶೈವ ಲಿಂಗಾಯತರಾಗಿದ್ರಿ ಅಂತಂದ್ರೆ ಅಂಗದ ಮೇಲೆ ಲಿಂಗ ಅದಾವೋ ಇಲ್ಲೋ, ಪ್ರತಿಯೊಬ್ಬರು ಲಿಂಗವನ್ನು ಧಾರಣೆ ಮಾಡ್ಕೋಬೇಕು. ಲಿಂಗವನ್ನು ಧಾರಣೆ ಮಾಡಿಕೊಂಡು ಆ ಲಿಂಗದ ದಾರಿ ಒಳಗೆ ತಾವೆಲ್ಲ ನಡಿಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ಹೆಂಗಾಗ್ಬಿಟ್ಟದ, ನಮ್ಮೆಲ್ಲ ತಾಯಂದ್ರು ಎಲ್ಲ ಆಧಾರ್ ಕಾರ್ಡ್ ಹೇಳೋದು. ಆಧಾರ್ ಕಾರ್ಡ್ ನಮ್ಮ ವಿ.ಎಸ್. ಪಾಟೀಲ್ ಅವರು, ನಮ್ಮ ಬಬಲೇಶ್ವರದ ಕಾಂಗ್ರೆಸ್ ಧುರೀಣರಾಗಿರ್ತಕ್ಕಂಥ ವಿ.ಎಸ್. ಪಾಟೀಲ್ ಅವರು ವೇದಿಕೆ ಮೇಲೆ ಬರ್ತಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೆ ಅಭಿನಂದನೆಗಳು ಸಲ್ಲಿಸೋಣ. ಈ ಆಧಾರ್ ಕಾರ್ಡ್ ಬಂದಾಗಿಂದ ನಮ್ಮ ಮಗುಗಳು ಎಲ್ಲೆಲ್ಲಿ ಯಾವ್ಯಾವ ಗುಡಿಗಳು ಬರ್ತಾವೆ ಎಲ್ಲ ಗುಡಿಗೆ ಹೋಗಿ 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 ಒಂದೊಂದು ದೇವಸ್ಥಾನಕ್ಕೆ ಹೋಗೋದು. ಆ ದೇವ್ರು ಚಲೋ, ಈ ದೇವ್ರು ಚಲೋ, ಎಲ್ಲ ದೇವ್ರ ತಂದು ಜಗಲಿ ಮೇಲೆ ಗಾಳಿ ಹಾಕಿ ನಿಮಗೆ ಪೂಜೆ ಮಾಡೋಕ್ಕಾಗ್ಲಾರ್ದಕ್ಕೆ ಹುಡುಗರು ಪೂಜೆ ಮಾಡಕ್ಕೆ ಹಚ್ಚಿರಿ. ನೀವು ಹುಡುಗರು ಮೊದಲು ಅಂತ ನೋಡ್ರಿ, ಅಪ್ಪ ಹೌದಪ್ಪ ಅನ್ನಕತ್ತಾವು, ಹೌದಲ್ರಿ ಹಿರಿಯರ? ಈ ಎಲ್ಲಿ ದೇವ್ರು ಚಲೋದೋ ಎಲ್ಲ ಕಡೆ ಹೋದಲ್ಲಿ ಒಂದು ದೇವ್ರ ತೊಗೊಂಡು ಬರೋದ, ತೊಗೊಂಡು ಬಂದು ಜಗಲಿ ಮೇಲೆ ಗೋಳೆ ಹಾಕಿ ಆ ದೇವ್ರು ಚಲೋ, ಈ ದೇವ್ರು ನಿಮಗೆ ಪೂಜೆ ಮಾಡೋಕ್ಕಾಗಲಾರ ಹುಡುಗರು ಪೂಜೆ ಮಾಡಕ್ಕೆ ಹಚ್ಚಿಬಿಟ್ಟಿರಿ. ಹುಡುಗ ವಿಚಾರ ಮಾಡಿದ, ಹೊಟ್ಟೆ ಸದದ ಊಟಕ್ಕೆ ಹಾಕೊಡ್ಬೇ ಅಂತ ತಿಳ್ಕೊಂಡು 10 ಗಂಟೆ ಕೇಳಾಕತ್ತಿದ್ರೆ ಅವು ಅಂದ್ಲು, ಯಪ್ಪ ಇವತ್ತು ಅಮಾವಾಸ್ಯದ, ಅದಕ್ಕೆ ಎಲ್ಲ ದೇವರ ತೊಳೆದಾದ ಮೇಲೆ ನಿನ್ನ ಊಟಕ್ಕೆ ಹಾಕೊಡ್ತೀನಿ ಅಂದ್ಲು. ಅವಾಗ ಹುಡುಗ ವಿಚಾರ ಮಾಡಿದ, ಕೇಳಿ ಭಾಳ ತಮಾಷೆ ಆಗಿರ್ಬೋದು, ಇದ್ರೊಳಗೊಂದು ಗೂಡಾರ್ಥ ಅಡಿಗೆದ. ಹುಡುಗ ಹೇಳಿದ, ಒಂದಲ್ಲ ಎರಡಲ್ಲ 100 ದೇವರ ಸಾಕಿ ಅವನ್ನೆಲ್ಲ ದೇವರ ತಿಕ್ಕಿ ತೊಳಿಬೇಕು. ಅದ್ರಾಗ ಅಮಾವಾಸ್ಯೆ ಹೆಂಗೆ ತೊಳಿಬೇಕು? ಪಿತಾಂಬ್ರ ಹಚ್ಚಿ ಲಿಂಬಿಕಾಯಿ ಹಚ್ಚಿ ತಿಕ್ಕಬೇಕು. ಅದನ್ನು ಗಾಸ್ ತಿಕ್ಕಬೇಕು, ಪಳ ಹೊಳಿಬೇಕು. ಅವು ಅಮಾವಾಸ್ಯೆ ಹುಣ್ಣಿಮೆ ಅಟ್ಟಾಗ ದೇವ್ರ ನೆನಪಾಕಾವು. ಯಾವಾಗ ಅಮಾವಾಸ್ಯೆ ದಿವಸ ಹಿಂಗೆ ಹೇಳಿದ ಕೂಡಲೇ ಅವ ಹುಡುಗಂದ, ಹಿಂಗಾದ್ರೆ ಕೇಳಿದ್ರೆ ನಮ್ಮವ್ವ ಹೊಟ್ಟಾದ್ರೆ ಭಾಳ ಹಸದೈತಿ ಅಂತ ತಿಳ್ಕೊಂಡು ಅವ ವಿಚಾರ ಮಾಡಿದ. ಹಿಂದಿನ ಓಣ್ಯಾಗ ನಮ್ಮ ಅಕ್ಕನ ಕೊಟ್ಟಾರ, ಹಿಂದಿನ ಓಣ್ಯಾಗ ಅಕ್ಕನ ಕೊಟ್ಟಾರ. ಅಕ್ಕನ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿದ್ರೆ ಆತಂತ ತಿಳ್ಕೊಂಡು ಅಕ್ಕನ ಮನೆಗೆ ಓಡೋದ. ಅಕ್ಕನ ಮನೆಗೆ ಹೋಗೋ ಪುರ್ಸತ್ಲೆ ಅಲ್ಲಿ ಮಾವು ಕೂತಿದ್ದ. ಭಾಳ ಚಲೋ ಟೈಮ್ ಬಂದು ಅಳಿಯ ಬಾ ಅನ್ನೋ. ಯಾಕ್ರಿ? ಅಕ್ಕ ಮಾವು ಗಂಟು ಬಿದ್ದಿಲ್ಲ, ಏನು ಗಂಟು ಬಿದ್ದಿಲ್ಲ, ಪೂಜೆ ಮಾಡಿದ್ನು ಹುಡುಗರು ಶನಿಯಾರಿಗವು. ಯಾಕೋ ಮಾವ ಅಂದ. ಯಾಕೋ ಅಂತ ತಿಳ್ಕೊಂಡು ಕೇಳಿದ ತಕ್ಷಣದೊಳಗೆ ಅವಾಗ ಮಾವ ಅಂದ, ಇಲ್ಲೋ ಮತ್ತು ನಿಮ್ಮ ಅಕ್ಕ ಪೂಜೆ ಮಾಡಿದ ಗಂಟು ಬಿದ್ದಾಳ, ಭಾಳ ಚಲೋ ಟೈಮ್ ಬಂದಿ ಬಾ ಅಂದ. ಅವಾಗ ಇದು ಎಲ್ಲಿ ಹೋದ್ರು ಬೆಣ್ಣು ಹತ್ತಿದ್ದು ಬೇತಾಳ ಇದ್ದಂಗೆ ಕಾಂತತಿ, ಎಲ್ಲಿ ತಪ್ಪಿಸ್ಕೊಳಕ್ಕೆ ಆಗಂಗಲ್ಲ, ಇಲ್ಲಿ ಮಾಡೇ ಬಿಡುವಂತದೆ ಅಂತ ತಿಳ್ಕೊಂಡು ಹೋಗಿ ನೋಡ್ತಾನೆ. ಅವ್ವ 100 ದೇವರ ಸಾಕಿಲ್ಲ ಜಗಲಿ ಮೇಲೆ. ಈಕೆ ಮಗಳು ಒಂದು ಗಾದಿ ಮಾತೈತೆ ನೋಡ್ರಿ, ಏನದು, ಅಪ್ಪ ಗುಡಿ ಕಟ್ಟಿದ್ರೆ ಇಲ್ಲಿ ಅವ್ವ ಗುಡಿ ಕಟ್ಟಿದ್ರೆ ಮಗಳ ಕಳಸ ಇಡುವ ರೀತಿ ಒಳಗೆ ಅವ್ವ ಆಧಾರ್ ಕಾರ್ಡ್ ಬಂದಾಗಿಂದ ಎಲ್ಲ ಕಡೆ ಅಡ್ಡಾಡಿ ಈಕೆ 200 ದೇವರ ಸಾಕ್ಯಾಳ. ಅವನಿಗಿಂತ ಜಾಸ್ತಿ ಭಕ್ತಿ ಇದ್ಲು. ಏನು 200 ದೇವರ ನೋಡಿದ ತಕ್ಷಣದೊಳಗೆ ವಿಚಾರ ಮಾಡಿದ, ಇವೆಲ್ಲಿ ಹೋದ್ರು ಬಿಡಂಗೆ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಎಲ್ಲ ದೇವರುಗಳನ್ನು ಗ್ವಾಳೆ ಮಾಡ್ಕೊಂಡು ಒಂದು ಚೀಲಾಗ ಹಾಕೊಂಡು ಹೇಳ್ತು, ನಿಮ್ಮ ಮುಂದೆ ಇಲ್ಲೇ ಮಗ್ಲು ಏನು ದೋಣಿ ನದಿ ಹರಿಯಾಕತ್ತಲ್ಲ, ಆ ನದಿ ಒಳಗೆ ಬ್ರಿಡ್ಜ್ ಮೇಲೆ ಹೋಗಿ ನಿಂತ ಒಂದು 10 ನಿಮಿಷ ಅದಕ್ಕೊಂದು ಹಗ್ಗ ಕಟ್ಟಿ 10 ನಿಮಿಷ ನೀರ ಹೋಗೋದು. ಅದನ್ನು 10 ನಿಮಿಷ ಆ ದೇವ್ರ ಚೀಲ ನೀರ ಹೋಗೋದು. 10 ನಿಮಿಷ ಆದಮೇಲೆ ಆ ಎಲ್ಲ ದೇವರ ತೊಗೊಂಡು ಬಂದು ಜಗಲಿ ಮೇಲೆ ಹಂಗೆ ಜೋಡಿಸಿ ಒಂದಿಷ್ಟು ವಿಭೂತಿ ನೀರ ಕಲಿಸ್ಕೊಂಡು ಅದು ಸಿಮ್ಮಡಿಸಿದಂಗೆ ಎಲ್ಲ ದೇವ್ರಿಗೆ ವಿಭೂತಿ ಎತ್ತು ನೋಡ್ರಿ. ಆ ಮಾವು ವಿಚಾರ ಮಾಡಕತ್ತಿದ,
ಕಮ್ಮಿ ಅಂದ್ರೆ ಒಂದು ತಾಸು ಇರಬೇಕು. 10 ನಿಮಿಷದೊಳಗಾಗಿ ಹೆಂಗೆ ಪೂಜೆ ಮಾಡಿದ, ಹೆಂಗೆ ಉದ್ದಿನ ಕಡ್ಡಿ ಬಾರ್ಸಾಕತ್ತಾನ ಅಂತ ತಿಳ್ಕೊಂಡು ಬಂದು ನೋಡ್ತಾನ. ಉದ್ದಿನ ಕಡ್ಡಿ ಗಂಟಿ ಬಾರ್ಸ್ಕೊತ ನೀವು ಅಳ್ಯ ನಿಂತಾನ. ಮಾವ ಬಂದು ನೋಡಕತ್ತಿದ. ಅಲ್ಲಿ ಅಳ್ಯ ಅನ್ನೋ, ಯಾಕೆ ಮಾವ ಏನು ಮಾಡಕತ್ತಿ, ಪೂಜೆ ಮಾಡಕತ್ತೀನಿ ಅನ್ನೋ. ಪೂಜೆ ಮಾಡೋಲಕತ್ತು ಇವೇನು 2-3 ದೇವ್ರು ಇದ್ದೀವಲ್ಲ, ಬರೀ 50 ದೇವ್ರು ಇದಾವಲ್ಲ, ಉಳ್ಕಾ ದೇವ್ರು ಎಲ್ಲಿ ಹೋಗ್ಯಾವ ಅನ್ನೋ. ಅವಾಗ ಹುಡುಗಂದ, ಮಾವ ಈ ಎಲ್ಲ ದೇವ್ರ ತಗೊಂಡು ಹೊಳಿಗೆ ಈಶಾಡ್ಸ್ಕೊಂಡ್ ಬರ್ಬೇಕಂತ ತಗೊಂಡು ಹೋಗಿದ್ನಿ. ಯಾವಕ್ಯಾವಕ್ಕೆ ದೇವ್ರ ಈಸ್ ಬಂದೈತಿ, ಬಂದು ಜಗಲಿ ಮೇಲೆ ಕೂತಾವ. ಮುಂದಿಂದು ಯಾವಕ್ಯಾವಕ್ಕ ನಮ್ಮ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತು ಬಿಟ್ಟದ. ನಮ್ಮ ಶರಣ ಧರ್ಮ ಏಕದೇವೋಪಾಸನೆ. ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ಪೂಜೆ ಮಾಡಬೇಕು. ಲಿಂಗ ಮಧ್ಯೆ ಜಗತ್ ಸರ್ವಂ. ಗುರುಗಳಿಂದ ಊರೊಳಗಿರುವಂಥ ಹಿರೇಮಠದ ಜಂಗಮರಿಂದ ಗುರುಗಳಿಂದ ಲಿಂಗ ದೀಕ್ಷೆ ಪಡ್ಕೊಂಡು ಇತ್ತೀಚಿನ ದಿನಮಾನ ನಾವೆಲ್ಲ ಬಹಳಷ್ಟು ಮಂದಿ ಮಣಿಗಳಿಗೆಲ್ಲ ಲಿಂಗ ಕಟ್ಟಿರುವಂಥ ಸಂದರ್ಭದೊಳಗೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯನ್ನು ಸಹಿತ ಅಂಗದ ಮೇಲೆ ಲಿಂಗವನ್ನು ಧಾರಣೆ ಮಾಡ್ಕೊಂಡು ಲಿಂಗ ಪೂಜೆ ಮಾಡಿರ್ತಕ್ಕಂಥ ಮಹಾತಾಯಿ ನಾವೆಲ್ಲ ಶರಣ ಇತಿಹಾಸವನ್ನು ನೋಡ್ಕೊಂಡು ಬರ್ತೀವಿ. ಆ ನಿಟ್ಟಿನೊಳಗೆ ಬಹಳಷ್ಟು ಮಂದಿ ಮಕ್ಕಳ ಕೇಳಲು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬಸವಣ್ಣವರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವಚನವನ್ನು ಹೇಳ್ತಾನೆ. ಅತ್ತ ನಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ. ನಿಮ್ಮ ಶರಣರ ವಿಷಯವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ. ಸ್ವತಃ ಬಸವಣ್ಣವರು ಹೇಳ್ತಾರೆ. ಇವತ್ತಿನ ದಿನಮಾನ ನಾವೆಲ್ಲ ಅಂತೀವಿ ಮಕ್ಕಳ ಮಾತು ಕೇಳೋಲ್ರಿ, ಭಾಳ ಕಾಲ ಕೆಟ್ಟದ, ಮನಸ್ಥಿತಿಗಳು ಭಾಳ ಕೆಡಾಕತ್ತಾವ ಅಂತ ತಿಳ್ಕೊಂಡು ಸ್ವತಃ ಬಸವಣ್ಣ ಈ ಮಾತನಂತಾನೆ. ಈ ಮನಸ್ಥಿತಿ ಅನ್ನುವಂಥದ್ದು ಎಂಥ ಮಹಾತ್ಮರಿಗೂ ಬಿಟ್ಟಿಲ್ಲ. ಸ್ವತಃ ಬಸವಣ್ಣ ಹೇಳ್ತಾನೆ, ಮನಸ್ಸಿಗೆ ಲಗಾಮವನ್ನು ಹಾಕ್ತಾನೆ. ಆ ಕಾಡಿ ಈ ಕಾಡಿ ಹೋಗ್ಲಾರ್ದಂಗ ಹೇಳುವ ಅಂತಂದ್ರೆ ಕುಂಟನನ್ನಾಗಿಸು, ಮನಸ್ಸು ಆ ಕಾಡಿ ಕಾಡಿ ಹೋಗ್ಲಾರ್ದಂಗ ಕಾಲ ಇಲ್ಲಾರ್ದಂಗೆ ಮಾಡಿಬಿಡು ಅಂತ ಹೇಳ್ತಾನೆ. ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ. ಮತ್ತೊಂದು ಕೇಳೋದಂದ್ರೆ ಬರೀ ನಿಂದ ಮಾತು, ಏನು ಅವ್ರು ಹಿಂಗೆ ಮಾಡಾಕತ್ತಾರಂತ, ಇವ್ರು ಹಿಂಗೆ ಮಾಡಾಕತ್ತಾರಂತ, ಏನು ಇವರ ದೊಡ್ಡ ಕಾರ್ಯಕ್ರಮ ಮಾಡಾಕತ್ತಾರ, ಹಂಗೆ ಹಿಂಗೆ ನಿಂದೆ ಮಾತುಗಳನ್ನು ಮಾಡ್ತಿರ್ತಾರೆ. ಯಾರು ಕಾರ್ಯಕ್ರಮಗಳನ್ನು ಮಾಡಕ್ಕೆ ಮುಂದಾಗಿರ್ತಾರಲ್ಲ 100 ಮಂದಿ 100 ಮಾತುಗಳನ್ನು ಆಡ್ತಿರ್ತಾರೆ. ಅವುಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಬಸವಣ್ಣ ನಿಂದಕರ ಮಾತುಗಳನ್ನು ಕೆಳಗೆ ಹಾಕೋಬಾರ್ದು ಅಂತ ತಿಳ್ಕೊಂಡು ಹೇಳ್ತಾನೆ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಆ ಕಾಡಿ ಈ ಕಾಡಿ ನೋಡ್ಲಾರ್ದಂಗೆ ಕಣ್ಣುಗಳೇ ಇಲ್ಲಾರ್ದಂಗೆ ಮಾಡಿಬಿಡು ಅಂತ ತಿಳ್ಕೊಂಡು ಇವೆಲ್ಲ ಸಿದ್ಧಿ ಆಗಬೇಕಾಗಿತ್ತು ಅಂತಂದ್ರೆ ಮನೆಯೊಳಗೆ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ನೀವು ನಿಮ್ಮ ವರ್ಷದ ಒಳಗಡೆ ಇರ್ತಕ್ಕಂಥ ಧರ್ಮಗಳನ್ನು ಆಚರಣೆ ಮಾಡುವಂತ ಪ್ರಯತ್ನ ಮಾಡಬೇಕಾಗ್ಯದ. ಅದಕ್ಕೆ ಒಂದು ಗಾದೆ ಮಾತಾಯ್ತು ನೋಡ್ರಿ, ಹಿರಿಯಕ್ಕನ ಚಾಳಿ ಏನ್ರಿ, ಹಿರಿಯಕ್ಕನ ಚಾಳಿ. ಮನೆಯೊಳಗೆ ಹಿರಿಯರು ಹೆಂಗಿರ್ತಾರ, ಕಿರಿಯರು ಹಂಗೆ ತಯಾರಾಗಕತ್ತಾರ. ಮನೆಯೊಳಗೆ ಮಕ್ಕಳು ಹೇಳ್ದಂಗೆ ಕೇಳುವುದಿಲ್ಲ, ಮನ್ಯಾಗ ಹೇಳ್ದಂಗೆ ಕೇಳ್ತಾವ, ಮಾಡ್ದಂಗೆ ಮಾಡ್ತಾವ. ಹೇಳ್ದಂಗೆ ಕೇಳ್ತಾರೋ ಮಾಡ್ದಂಗೆ ಮಾಡ್ತಾರೋ? ಹೇಳ್ದಂಗೆ ಯಾರು ಕೇಳಂಗಿಲ್ಲ ಗಾರಿ. ನೀವು ನಮ್ಮ ಮಗಳು ಭಾಳಷ್ಟು ಜನ ಕೂತ್ಕೊಂಡಿರಿ ಇಲ್ಲಿ. ಸುಮ್ಮನೆ ನೀವು ಟಿವಿ ಮುಂದೆ ಮನ್ಯಾಗ ಸಾಯಂಕಾಲ ಒಂದು ಧಾರಾವಾಹಿ ನೋಡ್ಕೋತ ಮೊಬೈಲ್ ಕೈಯಾಗ ಹಿಡ್ಕೊಂಡು ಮಕ್ಕಳು ಮನೆಗೆ ಬಂದ ತಕ್ಷಣದಾಗ ಓದ್ಕೋತ ಕುಂದ್ರಿ ಓದ್ತಾರನ್ರಿ ಅವರು? ಓದ್ತಾರನ್ರಿ ನಮ್ಮ ಮಗಳು? ಓದ್ತಾರನ್ರಿ? ನಿಮ್ಮ ಮನೆ ಒಳಗೆ ಇದು 12ನೇ ಶತಮಾನದೊಳಗೆ ಇರ್ತಕ್ಕಂಥದ್ದು, ಇದು 21ನೇ ಶತಮಾನ. ಅವಾಗ 12, 1, 2, ಈಗ ಉಲ್ಟಾ ಆಗ್ಯದ 21. ಅದ 1, 2, ಈಗ 2, 1 ಆಗ್ಯದ. 21ನೇ ಶತಮಾನದಾಗದೀವಿ. ಈ ದಿನಮಾನದೊಳಗೆ ಮಕ್ಕಳು ಮನೆಯಾಗ ಹೇಳ್ದಂಗೆ ಮಾಡುವುದಿಲ್ಲ, ನೀವು ಮಾಡಿದಂಗೆ ಮಾಡ್ತಾವ. ಹೇಳ್ದಂಗೆ ಮಾಡ್ತಾವ. ನೋಡ್ರಿ ಪ್ರಯೋಗ ಮಾಡೋಣ. ಮಾಡ್ದಂಗೆ ಮಾಡಬೇಕು, ಹೇಳ್ದಂಗೆ ಮಾಡಬೇಕು, ಹೇಳ್ದಂಗೆ ಮಾಡ್ಬೇಕು. ಮಾಡ್ತಾರೆ ಎಲ್ಲರೂ? ನಾ ಹೇಳ್ದಂಗೆ ಮಾಡ್ತೀರಿ? ಕೈ ಮುಂದೆ ಮಾಡ್ರಿ ಎಲ್ಲರೂ. ನೀವು ನಾ ಏನು ಪ್ರಮಾಣ ಏನು ಮಾಡಿಸೋದು ನಿಮ್ಮ ಕಡೆ ಇದ್ದೇನೆ. ಹಿರಿಯರು ಯಪ್ಪ ನೀವು ಮಾಡಿರಿ. ನಾ ಹೇಳ್ದಂಗೆ ಮಾಡಬೇಕು, ನಾನು ನೋಡ್ಬೇಕು. ನಾ ಹೇಳ್ದಂಗೆ ಮಾಡ್ರಿ, ಕೈ ಮ್ಯಾಗ ಮಾಡ್ರಿ. ನಾ ಹೇಳ್ದಂಗೆ ಮಾಡ್ಬೇಕು. ಅದ್ರ 4 ಬೆರಳು ಮಾಡ್ತೀರಿ. 4 ಬೆರಳು, ಇದು ಒಂದೇ ಬೆರಳು ತೋರಿಸೋದು. ಹಿಂಗೆ ಹಿಂಗೆ ತೋರಿಸ್ತೀರಲ್ಲ, ತೋರು ಬೆರಳು. ನಾನು ನೋಡ್ಬೇಕು, ನಾ ಹೇಳ್ದಂಗೆ ಮಾಡ್ಬೇಕು. ನಾ ಹೇಳ್ದಂಗೆ ಮಾಡ್ರಿ. ಆ ಬೆರಳು ಮುಂದೆ ತೊಗೊಂಡು ಬರ್ರಿ. ಆ ಬೆರಳು ತೊಗೊಂಡು ಬಂದು ನಿಮ್ಮ ಗದ್ದದ ಮೇಲೆ ಇಟ್ಕೊಡ್ರಿ. ಚಂದಂಗೆ ಮಾಡಪ್ಪ ವಿಡಿಯೋ. ನೀವು ನೋಡ್ಕೋರಿ ಇಲ್ಲಿ. ಗದ್ದೆ ಯಾವುದು ಹಣಿ ಯಾವುದು ಗೊತ್ತಿಲ್ಲ ನಿಮ್ಗೆ? ನಾ ಹೇಳಿದಂಗೆ ಮಾಡ್ತೇವೆ, ಮಾಡಿದಂಗೆ ಮಾಡ್ತೇವೆ. ಮತ್ತು ನೀವೇನು ಮಾಡಾಕತ್ತೀರಿ? ನಮ್ಮ ಹಿರಿಯರು ಏನ್ರಿಪ್ಪ ಎಷ್ಟೋ ತಿಳ್ಕೊಂಡು ಬಿಡಬೇಕು. ಭಾಳಷ್ಟು ಮನೆ ಒಳಗೆ ಇವತ್ತಿನ ದಿವಸ ಅಂಗದ ಮೇಲೆ ಇರ್ತಕ್ಕಂಥ ಲಿಂಗಗಳು ಗೂಟಕ್ಕೆ ಹೋಗುತ್ತಾವ. ಶರಣರ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ನಮಗೆಲ್ಲವೂ ಸಹಿತ ಕಾಣದಂತಾಗ್ಯದ. ಅದಕ್ಕೋಸ್ಕರವಾಗಿ ನೀವು ಹಿರಿಯರಾಗಿರ್ತಕ್ಕಂಥವ್ರು, ನೀವು ಎಲ್ಲಿಯವರೆಗೆ ನಿಮ್ಮ ಧರ್ಮಗಳನ್ನು ಆಚರಣೆ ಮಾಡುವುದಿಲ್ಲ, ನಿಮ್ಮ ಮಕ್ಕಳು ಮಾಡುವುದಿಲ್ಲ ಅನ್ನುವಂಥದ್ದು ಒಂದಿಷ್ಟು ತಮ್ಮೆಲ್ಲರೂ ಕೂಡ ಗಂಟಾ ಸಾರ ಸಂಕಟವಾಗಿ ತಮ್ಮೆಲ್ಲರೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇಷ್ಟೇ ನಿಮ್ಮ ಮನೆ ಸಂಸಾರ.
ನಿಮ್ಮ ಮನೆ ಒಳಗ ನೀವು ಹಿರಿಯರು ನಿಮ್ಮ ಧರ್ಮಗಳನ್ನು ನೀವು ಪಾಲನೆ ಮಾಡಾಕತ್ತಂತಂದ್ರೆ ನಿಮ್ಮ ಮಕ್ಕಳು ಆ ಆಚಾರ ವಿಚಾರಗಳನ್ನು ಮಾಡ್ತವೆ ಅನ್ನುವಂಥದ್ದೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಇವತ್ತಿನ ದಿವಸ 12ನೇ ಶತಮಾನದ ಬಸವಾದಿ ಶಿವಶರಣರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಎಂಥ ದೊಡ್ಡ ಕೆಲಸ ಮಾಡಾಕತ್ತದ ಅಂತಂದ್ರೆ, ಮಕ್ಕಳೇ ನೀವು ಯಾವುದಾದ್ರೂ ಒಂದು ಇಲೆಕ್ಟ್ರಿಕಲ್ ಸಾಮಾನು ಅಂಗಡಿಗೆ ಹೋದ್ರಿ ಅಂತಂದ್ರೆ, ಇಲೆಕ್ಟ್ರಿಕಲ್ ಸಾಮಾನು ಇಸ್ತ್ರಿ ಅಥವಾ ಪ್ಯಾನ್ ಖರೀದಿ ಮಾಡಿದ್ರಿ ಅಂತಂದ್ರೆ ಅದ್ರೊಳಗೆ ಒಂದು ಬುಕ್ ಕೊಟ್ಟಿರ್ತಾರೆ ನೋಡ್ರಿ. ಅದ್ರೊಳಗೆ ಯಾವ ಬುಕ್ ಅದು? ಮೆನು ಕಾರ್ಡ್ ಕೊಟ್ಟಿರ್ತಾರೆ, ಹೌದಿಲ್ಲ? ಆ ಮೆನು ಕಾರ್ಡ್ ಕೊಟ್ಟಿರ್ತಾರೆ. ಆ ಮೆನು ಕಾರ್ಡ್ದೊಳಗೆ ಏನು ಇರ್ತದ ಅಂತಂದ್ರೆ ಹೌ ಟು ಯೂಸ್ ಇಟ್ ಅಂತ ಕೊಟ್ಟಿರ್ತಾರೆ. ಹೌ ಟು ಯೂಸ್ ಇಟ್ ಅಂತ ಕೊಟ್ಟಿರ್ತಾರಲ್ಲ, ಈ ಸಾಮಾನವನ್ನು ಹೆಂಗೆ ಉಪಯೋಗ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಮತ್ತು ಈ ಮನುಷ್ಯ ಹುಟ್ಟಿನಿಂದ ಇಷ್ಟು ವರ್ಷ ನಾವು ದೊಡ್ಡವರಾಗಿವಿ, ಈ ಮನುಷ್ಯನಿಗೆ ಹೌ ಟು ಯೂಸ್ ಇಟ್ ಪುಸ್ತಕ ಯಾರ ಕೊಟ್ಟಾರಲ್ಲ? ಮತ್ತೆ ಇಲ್ಲ ಅಂತ ನೀವು ಹೇಳಕತ್ತೀರಿ, ನಾ ಹೇಳಕತ್ತೀನಿ. ಈ ಹೌ ಟು ಯೂಸ್ ಇಟ್ ಅನ್ನುವಂಥ ಪುಸ್ತಕವನ್ನು 12ನೇ ಶತಮಾನದ ಬಸವಾದಿ ಶಿವಶರಣ ನಮಗೆ ವಚನ ಸಾಹಿತ್ಯ ಅನ್ನುವಂಥ ಪುಸ್ತಕವನ್ನು ನಮಗೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ವಚನಗಳನ್ನು ಓದುವಂಥ ಪ್ರಯತ್ನ ಮಾಡಬೇಕು. ಹಿರಿಯರಾಗಿರ್ತಕ್ಕಂಥವ್ರು ನೀವು ನಿಮ್ಮ ಮನೆ ಒಳಗೆ ನಿಮಗೆ ಓದಾಕ ಬರೆದಿದ್ರೆ ಪರವಾಗಿಲ್ಲ, ಸುಮ್ಮನೆ ಒಂದು ಪುಸ್ತಕ ಹಿಡ್ಕೊಂಡು ಕುಂದಿರ್ರಿ. ಪುಸ್ತಕ ನೀವು ಹಿಡ್ಕೊಂಡು ಕೂತ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಅವು ಬುಕ್ಕ ಹಿಡ್ಕೊಂಡು ಕುಂದಿರ್ತಾವ. ನೀವು ಮತ್ತೊಬ್ಬರ ಕುರಿತು ಆಡ್ಕೊಳಕತ್ತಂದ್ರೆ ಅವರು ಆಡ್ಕೋತ ಕುಂದಿರ್ತಾರೆ. ಇವತ್ತಿಲ್ಲಿ ಒಂದು 2-3 ಪುಸ್ತಕ ಮಳಿಗೆಗಳು ಕಾಣಕತ್ತಾವಲ್ಲ, ಕಾಣಕತ್ತಾವ ನಿಮ್ಗೆ ಎಡಗಡೆ. ಈ ಸಾಹಿತ್ಯ ಪರಿಷತ್ತುಗಳು ಎಲ್ಲೇನು ನಡೀತಾವಲ್ಲ ಎಲ್ಲ ಕಡೆನೂ ಸಹಿತ ಪುಸ್ತಕಗಳನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ನಮ್ಮ ಕರ್ನಾಟಕದ ದುರ್ದೈವ ಎಂಥದ್ದು ಐತಿ ಅಂತಂದ್ರೆ, ಮೊನ್ನೆ ಮಹಾರಾಷ್ಟ್ರದೊಳಗೆ ಒಂದು ಅವ್ರು ಶರಣ ಸಾಹಿತ್ಯ ಪರಿಷತ್ ಅಂತ ಮಾಡಿದ್ರು. ಅವ್ರು ಮಹಾರಾಷ್ಟ್ರದೊಳಗೆ ಒಂದು ಶರಣ ಪರಿಷತ್ ಕಾರ್ಯಕ್ರಮ ಮಾಡಿದರೆ ಅಲ್ಲಿ ಹೇಳ್ತಾರಂತ 1 ಕೋಟಿ ಪುಸ್ತಕಗಳ ಮಾರಾಟ ಆಗ್ತಾವ. ಮಹಾರಾಷ್ಟ್ರದೊಳಗೆ 1 ಕೋಟಿ ಪುಸ್ತಕಗಳು ಮಾರಾಟಕ್ಕೆ ಬರ್ತಾವ. ಆದ್ರೆ ನಮ್ಮ ಕರ್ನಾಟಕದೊಳಗೆ ಎಷ್ಟು ಸಾಹಿತ್ಯ ಪರಿಷತ್ ಕಾರ್ಯಕ್ರಮದೊಳಗೆ ಸಾಕಷ್ಟು ಪುಸ್ತಕಗಳ ಮಾರಾಟಕ್ಕೆ ಇಟ್ಟಿರ್ತಾರೆ. 1 ಲಕ್ಷ ದಾಟುವುದಿಲ್ಲ ಪುಸ್ತಕ ಮಾರಾಟ. ಅಂದ್ರೆ ನಮ್ಮ ಭಾಷಾಭಿಮಾನ ಎಲ್ಲಿ ಹೋಗಿಬಿಟ್ಟವ ನೋಡ್ರಿ. ಬಾಯಾಗ ಬಾಚಂದ ಹೇಳ್ತೀವಿ. ನಮ್ಮ ಕನ್ನಡ ಮಾತಾಡಕಂದ, ಕೇಳಾಕಂದ, ನೋಡಾಕಂದ ಅಕ್ಷರಗಳು ಬಹಳ ಸುಂದರವಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರಬೇಕು. ಚಂದ್ರಶೇಖರ್ ಕಂಬಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಮುಂಬರುವ ದಿನಮಾನದೊಳಗೆ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕು ಮುಂಬರುವ ದಿನಮಾನದೊಳಗೆ ನಮ್ಮ ಇಡೀ ಜಗತ್ತಿನೊಳಗೆ ಸಾಕಷ್ಟು ಭಾಷೆಗಳದಾವ. ಸಾಕಷ್ಟು ಭಾಷೆಗಳಲ್ಲಿ ಕೇವಲ ಕನ್ನಡ ಭಾಷೆ ಅನ್ನುವಂಥದ್ದು ಮೇಲ್ಶಿಖರವಾಗಿ ನಿಲ್ತದೆ ಅನ್ನುವಂಥ ಮಾತನ್ನು ಜ್ಞಾನಪೀಠ ಪ್ರಶಸ್ತರಾಗಿರ್ತಕ್ಕಂಥ ಚಂದ್ರಶೇಖರ್ ಕಂಬಾರ್ ಅವರು ಈ ಮಾತನ್ನು ಹೇಳ್ತಾರೆ. ಯಾಕಂತ ತಿಳ್ಕೊಂಡು ಪತ್ರಕರ್ತರು ಕೇಳಿದಾಗ ಅವಾಗ ಚಂದ್ರಶೇಖರ್ ಕಂಬಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಇಲ್ಲ, 12ನೇ ಶತಮಾನದೊಳಗೆ ಬರೆದು ಹೋಗಿರ್ತಕ್ಕಂಥ ವಚನ ಸಾಹಿತ್ಯ ಎಲ್ಲವೂ ಸಹಿತ ಕನ್ನಡದೊಳಗದ. ಅಂತ ಆಧಾರ ಸಹಿತವಾಗಿರ್ತಕ್ಕಂಥ ಸಾಹಿತ್ಯ ನಮ್ಮ ಕಣ್ಣು ಮುಂದಿರಬೇಕಾಗಿತ್ತು ಅಂತಂದ್ರೆ ನಮ್ಮ ಕನ್ನಡಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಆಗುವುದಿಲ್ಲ ಅನ್ನುವಂಥ ಮಾತನ್ನ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ಕೊಂಡು ಬರ್ತಾರೆ. ಅಂತ ಕನ್ನಡ ಭಾಷೆ ಅನ್ನುವಂಥದ್ದು ನೋಡಾಕ ಕೇಳಾಕ ಭಾಳ ಚಲೋ. ಈಗ ಮಾತಾಡುವಾಗ ಒಂದಿಷ್ಟು ನೀವು ಬರೆಯುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಯ್ತು ಅಂತಂದ್ರೆ ಆ ಕನ್ನಡ ಆಭಾಸ ಆಗಿ ಹೋಗಿಬಿಡ್ತದೆ. ಎಷ್ಟು ಕನ್ನಡ ಭಾಷೆ ವಿಶೇಷ ಐತಿ ಅಂತಂದ್ರೆ ನಿಮಗೆಲ್ಲ ಗಮನಕ್ಕಿರಬೇಕು. ಶಾಲೆ ಒಳಗೆ ಮಾಸ್ತರ್ ಅಟೆಂಡೆನ್ಸ್ ತಗೊಳ್ಳುವಾಗ ಅವಾಗ ಅಲ್ಲಿ ಬರ್ದಿದ್ರು ಅದ್ರೊಳಗೆ ಏನ್ರಿ, ಕೆಲವರು ಸರ್ಗಳು ಹಂಗೆ ಓದ್ಬಿಡ್ತಾರ. ಅವರು ತಾರಾಬಾಯಿ ತೇರ್ದಾಳ್, ತಾರಾಬಾಯಿ ಇದು ಹೇಳಬೇಕಾಗಿತ್ತು. ಅವರು ಹೇಳುವಂಥ ಪ್ರಸಂಗದೊಳಗೆ ತಾರಾಬಾಯಿ ತೇರ್ದಾಳ್ ಕೂಡಿಸಿ ಓದಿಬಿಟ್ಟಿದ್ರೆ ಸಮಸ್ಯೆ ಇದ್ದಿದ್ದಿಲ್ಲ. ತಾರಾ ನಿಮ್ಗೆ ಎಷ್ಟು ಜಲ್ದಿ ಅರ್ಥ ಆಯ್ತು ನೋಡ್ರಿ. ಅದು ನಮ್ಮ ಕನ್ನಡ ಭಾಷೆನ ಭಾಳ ಹಿಂಗದ. ಇನ್ನೊಬ್ಬಕ್ಕೆ ವಿಚಾರ ಮಾಡ್ತಾಳೆ. ಆಕೆ ಮನೆ ಒಳಗೆ ಉಪ್ಪಿನಕಾಯಿಗಳನ್ನು ಮಾಡಿ ಮಾರಾಟ ಮಾಡಬೇಕಾಗಿತ್ತು. ಆಕೆ ಬಿಜಾಪುರ ಅಂತ ಸಿಟಿಗೆ ಹೋಗಿ ಒಂದು ಬೋರ್ಡ್ ಬರ್ಸ್ಕೊಂಡು ಬಂದಿದ್ಲು. ಬೋರ್ಡ್ ಬರ್ಸ್ಕೊಂಡು ಬರುವಂಥ ಪ್ರಸಂಗದೊಳಗೆ ಅವಸರದೊಳಗೆ ನನ್ನ ಬಸ್ ಹೋಗ್ತು ಅಂದ್ರೆ ಮತ್ತೆ ನಾನು ರೊಕ್ಕ ಕೊಟ್ಟು ಹೋಗ್ಬೇಕಾಗತ್ತೆ. ಇದು ಆಧಾರ್ ಕಾರ್ಡ್ ಐತಿ, ಜಲ್ದಿ ಹೋಗ್ಬೇಕು, ಜಲ್ದಿ ಮಾಡಿಕೊಡು ಅಂತ ತಿಳ್ಕೊಂಡು ಹೊಳ್ಳೆ ಮೇಲೆ ಗಂಟು ಬಿದ್ದಿದ್ದಕ್ಕೆ ಅವ್ನು ಪೇಂಟಿನೊಳಗೆ ಬರೆಯುವಂಥ ಪ್ರಸಂಗದೊಳಗೆ ಇಲ್ಲಿ ಉಪ್ಪಿನಕಾಯಿ ಸಿಗುತ್ತವೆ ಅಂತ ಬರಿಬೇಕಾಗಿತ್ತು. ಲೀದ್ ಕೆಳಗಿಂದ ಒತ್ತಕ್ಷರ ಹಾರಿಸಿಬಿಟ್ಟಿದ್ದಾವು. ಭಾಳ ಚಲೋ ಇರ್ತಲ್ಲೋ. ಈ ಕನ್ನಡ ಭಾಷೆನೇ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಕನ್ನಡ ಭಾಷೆ ಒಂದು ಪದ ಹಾಕಿದ್ರೆ ಹಿಂಗಾಗ್ತದೆ, ಒಂದು ಪದ ತೆಗೆದ್ರೆ ಹಿಂಗಾಗ್ತದೆ. ಇನ್ನೊಬ್ಬರು ಸರ್ ಶಾಲೆ ಒಳಗೆ ಪಾಠ ಮಾಡಬೇಕಾಗಿತ್ತು. ಪಾಠ ಮಾಡುವಂಥ ಸಂದರ್ಭದೊಳಗೆ ಬೋರ್ಡ್ ಮೇಲೆ ಬರ್ದಾರ ಅವರು. ಈ ಹುಡುಗರು ಭಾಳ ಉಗುರು ಕಚ್ತಾವ, ಉಗುರಿನ ಬಗ್ಗೆ ಪಾಠ ಮಾಡಬೇಕು, ಉಗುರು ಕಚ್ಚಬಾರ್ದು ಅಂತ ತಿಳ್ಕೊಂಡು ಹೇಳ್ಬೇಕಂತ ತಿಳ್ಕೊಂಡು ಸರು ಆ ಉಗುರಿಗೆ ಬಗ್ಗೆ ಪಾಠ ಮಾಡ್ಬೇಕಂತ ತಿಳ್ಕೊಂಡು ಬೋರ್ಡ್ ಮೇಲೆ ಬರೆದ್ರು. ಏನಂತ? ಉಗುರುಗಳನ್ನು ಕಚ್ಚಬಾರದು, ಕತ್ತರಿಸಬೇಕು ಅಂತ ಬರೆದ್ರು ಅವರು. ಇನ್ನೇನು ಅಷ್ಟು ಬರೆದು ಅದ್ರ ಬಗ್ಗೆ ಹೇಳ್ಬೇಕಂತಿದ್ರು. ಮನೆಯಿಂದ ಫೋನ್ ಬತ್ತು ನೋಡ್ರಿ, ಹೋಮ್ ಮಿನಿಸ್ಟರ್ ಅಂದ್ರೆ ಮನೆ ಹೆಣ್ಮಕ್ಳು ಫೋನ್ ಬತ್ತು. ಫೋನ್ ಯಾವಾಗ ಬತ್ತಲ್ಲ, ಫೋನ್ ಹಿಡ್ಕೊಂಡು ಹೊರಗಡೆ ಹೋದ. ಇವು ಮಾಸ್ತರ್ ಹೊಳ್ಳೆ ಮೂಳೆ ಫೋನ್ ಹಿಡ್ಕೊಂಡು ಹೊರಗೆ ಹೋಗ್ಕೋಣ, ಇವಂಗೆ ಪಕ್ಕ ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ಒಬ್ಬ ಹುಡುಗ ಅವೇನು ಮಾಡಬೇಕು? ಬೋರ್ಡ್ ಮೇಲೆ ಏನು ಬರೆದಿದ್ರು? ಉಗುರುಗಳನ್ನು. ಆ ಹುಡುಗ ಏನು ಮಾಡಿದ್ರು ಗೊತ್ತನ್ರಿ? ಮೊದಲನೇ ಹೂ ಅಳಿಕಿಸಿಬಿಟ್ಟದನ್ನು. ಹೋದ್ರಿ
ಹತ್ತಿಲ್ರಿ ತಲೆಗೆ ಇದಟ ಗುರುಗಳನ್ನು ನೀವು ಹಂಗೆ ಮಾಡ್ತೀರಿ ಶಾಲ್ಯಾಗ. ಈಗಿನ ಹುಡುಗರು ಹೆಂಗೆ ತಯಾರಾಗಕತ್ತಾವ, ಶಿಕ್ಷಕರು ಹೆಂಗೆ ತಯಾರಾಗಕ್ಕಾರ, ಮಕ್ಕಳು ಹೆಂಗೆ ತಯಾರಾಗಕತ್ತಾವ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇಂಥ ಶರಣ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಆಗಿರ್ಬೋದು, ಇವೆಲ್ಲವೂ ಸಹಿತ ಯಾವ ಕಾರಣಕ್ಕೋಸ್ಕರವಾಗಿ ಇಂಥ ದೊಡ್ಡ ದೊಡ್ಡ ಸಮ್ಮೇಳನ ಕಾರ್ಯಕ್ರಮಗಳನ್ನು ಮಾಡ್ತಾವೆ ಅಂತಂದರೆ ಮಕ್ಕಳಲ್ಲಿ ಒಂದಿಷ್ಟು ಶರಣರು ಮಹಾತ್ಮರು ನಡೆದಿರ್ತಕ್ಕಂಥ ಸಾಹಿತ್ಯವನ್ನು ಮಕ್ಕಳಿಗೆ ತೋರಿಸಬೇಕು, ನಮ್ಮ ಕನ್ನಡದ ಹಿರಿಮೆ ಗರಿಮೆಗಳನ್ನು ಎಲ್ಲರ ಮನೆ ಮನಗಳಿಗೆ ತಲುಪಿಸಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇಂಥ ಕಾರ್ಯಕ್ರಮದೊಳಗೆ ಧಾರವಾಡದೊಳಗೆ ನಮ್ಮ ಬಬಲೇಶ್ವರ ತಾಲೂಕು ಮೊಟ್ಟ ಮೊದಲ ಸಮ್ಮೇಳನ ಕಾರ್ಯಕ್ರಮದೊಳಗೆ ಬಹಳಷ್ಟು ಜನ ಸೇವೆಯನ್ನು ಮಾಡಿದ್ದಾರೆ. ಆ ಎಲ್ಲ ಸೇವಾರ್ಥಿಗಳಿಗೆ ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ವಿಡಿಯೋ ಆ ಕಡೆ ಹಿಡಿಪ. ಈ ಕಾರ್ಯಕ್ರಮದೊಳಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಸೇವೆ ಮಾಡಿದ್ದಾರೆ. ಎಲ್ಲ ಸೇವಾರ್ಥಿಗಳಿಗೆ ನಿಮ್ಮ ಎರಡೂ ಕೈಗಳಿಂದ ಜೋರಾಗಿ ಚಪ್ಪಾಳೆ ತಟ್ಟೋಣ. ಅವ್ರಿಗೆ ಇನ್ನೇನು ಕೊಡಕ್ಕೆ ಸಾಧ್ಯ ಆಗ್ತದೆ. ಇದಷ್ಟಲ್ಲ, ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಅವರಿಗೂ ಅವರೆಲ್ಲ ಮಣಿತನಕ್ಕೂ ಸಹಿತ ಈಶ್ವರ ಹಾಗೂ ಬಸವಾದಿ ಶಿವಶರಣರ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇಂಥ ಕಾರ್ಯಕ್ರಮದೊಳಗೆ ನಮ್ಮ ವಯಸ್ಸಿನಲ್ಲಿ ಕಿರಿಯನಾದರೂ ಸಹಿತ ನಮ್ಮನ್ನು ಕೂಡ ಕರೆಸಿ ಈ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜಂಬುನಾಥ್ ಕಂಚಾಣಿ ಅವರನ್ನು ಮೊದಲುಗೊಂಡು ಬಹಳಷ್ಟು ಜನ ಈ ಪದಾಧಿಕಾರಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ SY ಗದಗರವರು ಗೌರವಾಧ್ಯಕ್ಷರು, ಜಂಬುನಾಥ್ ಕಂಚಾಣಿ ಅವರು ಅಧ್ಯಕ್ಷರು, ಹಾಗೆ ಶ್ರೀ RR ಹಂಚನಾಳ್ ಅವರು ಉಪಾಧ್ಯಕ್ಷರು, ಹಾಗೆ AB ಬೂದ್ಯಾಳ್, ಶ್ರೀ ಪ್ರೊಫೆಸರ್ BS ಪಾಟೀಲ್ ಇಬ್ರಾಹಿಂಪುರ್ ಇವರೆಲ್ಲರೂ ಸಹ ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆ ನಿಕಟಪುರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಗು ಯಾದವಾಡ್ರವರು, ಹಾಗೆ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ VD ಐವಳಿ ಅವರು, ಹಾಗೆ ಈರಣ್ಣ ತೊಂಟಿಕಟ್ಟಿಯವರು, ಹಾಗೆ ಬ್ಯಾಳಿ BS ಸಹ ಕಾರ್ಯದರ್ಶಿಗಳು, ಹಾಗೆ ಡಾಕ್ಟರ್ ಉಷಾದೇವಿ ಹಿರೇಮಠರವರು ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರು, ಹಾಗೆ ಅಮರೇಶ್ V ಸಾಲಕ್ಕಿ ಯುವ ಘಟಕಾಧ್ಯಕ್ಷರು. ಇವರಿಗೆಲ್ಲರಿಗೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಶರಣ ಸಾಹಿತ್ಯ ಪರಿಷತ್ತಿನೊಳಗೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥವ್ರು ನಮ್ಮ ಮಮದಾಪುರ ವಿರಕ್ತ ಮಠದ ಪೂಜ್ಯರಾಗಿರ್ತಕ್ಕಂಥ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳವರು, ಹಾಗೆ ಅಧ್ಯಕ್ಷರಾಗಿರುವಂಥವರು LP ಬಿರಾದರ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವಟಿ ಅವರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ KR ಅರ್ಕೇರ್ಮಠರವರು, ಹಾಗೆ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ BI ಅಮ್ಮೋಜಿಗಳವರು, ಕೋಶಾಧ್ಯಕ್ಷರಾಗಿರ್ತಕ್ಕಂಥ MS ತೊದಲ್ಬಾಗಿ ಅವರು, ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಜಯಶ್ರೀ V ಪಾಟೀಲ್ ರವರು, ಹಾಗೆ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ MS ಬಿರಾದರ್ ಅವರು. ಇವರಿಗೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ, ಅಂದರೆ ಇವರು ನಮ್ಮ ಬಬಲೇಶ್ವರ ತಾಲೂಕಿನ ಪದಾಧಿಕಾರಿಗಳು, ಇವರೆಲ್ಲರೂ ಕೂಡಿಕೊಂಡು ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು ಅಂತಂದರೆ ಎಲ್ಲರೂ ಕೂಡಿ ಮಾಡಿದಾಗ ಒಂದು ಕಾರ್ಯಕ್ರಮ ಆಗ್ತದೆ. ಅವರು ಬೇರೆ ಇವರು ಬೇರೆ ಅನ್ನುವಂಥ ಭಾವದೊಳಗಿರಲಾರ್ದೆ ನಮ್ಮ VC ನಾಗ್ತಾನ್ ಸರ್ ಅವರು ನಮ್ಮೂರವರೇ ಆಗಿದ್ದುಕೊಂಡು ದಾರಿ ಒಳಗೆ ಬರುವಾಗ ತೋರ್ಸಾಕತ್ತಿದ್ರು. ಅಲ್ಲಿ ಮಹಾತ್ಮ ಗಾಂಧೀಜಿ ಪುತ್ಥಳಿ ಕಟ್ಟವೆಲ್ಲ ನೋಡಿರ್ತೀರಿ. ಅಲ್ಲಿ ಪುತ್ಥಳಿ ಒಳಗಡೆ ಒಂದು ಸ್ವಲ್ಪ ಹೊಣಿಕೆ ಹಾಕಿ ನೋಡ್ರಿ, ಅಲ್ಲಿ ಬಹಳಷ್ಟು ಜನರ ಭಾವಚಿತ್ರಗಳನ್ನು ಹಾಕಿದ್ದಾರೆ. ಇವರೆಲ್ಲ ಯಾರು ಅಂತ ತಿಳ್ಕೊಂಡು ಕೇಳಿದಾಗ ನಮ್ಮ VC ನಾಗ್ತಾನ್ ಸರ್ ಅವರು ಹೇಳಾಕತ್ತಿದ್ರು, ಅಜ್ಜವರ ನಮ್ಮ ಧಾರವಾಡದೊಳಗೆ 13 ಜನ ಸ್ವತಂತ್ರ ಯೋಧರಾಗಿ ಹೋಗಿದ್ದಾರೆ, ಅವರ ನೆನಪಿಗೋಸ್ಕರವಾಗಿ ಅವರ ಭಾವಚಿತ್ರಗಳನ್ನು ಅಲ್ಲಿ ಗಾಂಧಿ ಪುತ್ಥಳಿಗೆ ಹಾಕಿರ್ತಕ್ಕಂಥ ಪ್ರಸಂಗವನ್ನು ನಾವೆಲ್ಲ ನೋಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಇಂಥ ಕಾರ್ಯಕ್ರಮ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ದಾಸೋಹ ಮಾಡಿದವರಾಗಿರ್ಬೋದು, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಸಂತೋಷ್ ಲಕ್ಕೂರಿ ಅವ್ರು ಆಗಲೇ ಬಂದು ಕರೆದು ಮಾತಾಡ್ಸಕತ್ತಿದ್ದೆ. ಪ್ರವಚನ ಮಾಡೋಕ್ಕೆ ಯಾವಾಗ ಕಲ್ತ್ರೆ ಅಂತ ಕೇಳಾಕತ್ತಿದೆ. ಒಂದ್ರ ಮೇಲೆ ಒಂದು ಪ್ರವಚನಗಳನ್ನು ಹಾಕಿ ಹಂಗೆ ಹೇಳಾಕತ್ತಿದ್ರು. ಅವರು ಸಹಿತ MB ಪಾಟೀಲ್ ಅವರ ಆಪ್ತ ಕಾರ್ಯದರ್ಶಿಗಳಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥವ್ರು. ಅವರಿಗೂ ಸಹಿತ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆಲ್ಲರಿಗೂ ಮತ್ತು ಭಾಳ ಸುಂದರವಾಗಿ ಕಾರ್ಯಕ್ರಮ ಸಂಚಾಲನೆ ಮಾಡುವಂಥ ನಮ್ಮ ಸಂಚಾಲಕರಿಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ನಮ್ಮ ಸಂಚಾಲಕರಾಗಿರ್ತಕ್ಕಂಥ ನಮ್ಮ BN ರಮಣಾಳ್ ಸರ್ ಅವರು, ಜೊತೆಗೆ ಶ್ರೀಮತಿ BS ಉಪಾಸಿ ಮೇಡಮ್ ಅವರು, ಮತ್ತು ಸ್ವಾಗತವನ್ನು ಮಾಡಿಕೊಂಡಿರ್ತಕ್ಕಂಥ LP ಬಿರಾದರ್ ಸರ್ ಅವರು, ಅವರಿಗೆಲ್ಲರಿಗೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಇನ್ನೇನು ಬಾಳತ್ತಾಗೋದಿಲ್ಲ. ಇನ್ನು ಕೊನೆಯದಾಗಿ ನಮ್ಮ ಬಬಲೇಶ್ವರದ ಜಗದ್ಗುರು ಮಹಾಸ್ವಾಮಿಯವರು ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಯಾರೂ ಎದ್ದು ಹೋಗಬಾರ್ದು. ಎದ್ದು ಹೋಗೋರು ಹೋಗಿದ್ರು ಒಬ್ಬೊಬ್ಬರು ಅನಿವಾರ್ಯವಾಗಿ ಹೋಗ್ರಿ. ಹೋಗುವಂಥ ಸಂದರ್ಭ ಮತ್ತೊಬ್ಬರು ಚೂಟ್ ಹೋಗಕ್ಕೆ ಹೋಗಬೇಡ್ರಿ. ತಮಗೆಲ್ಲ ಗಮನಕ್ಕಿರಲಿ, ಯಾರು ವೇದಿಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ ಅವ್ರ ಆಶೀರ್ವಚನ ಆಗ್ಲಾರ್ದು ಯಾರ್ಯಾರು ಹೋಗ್ಯಾರಲ್ಲ ಇನ್ನೂ ಮನೆ ಮುಟ್ಟಿಲ್ಲ ಅಂತವ್ರು. ಮತ್ತಿನ್ನೊಂದು ತಾಯಿಂದರು ಯಾರೂ ಹಂಗೆ ಹೋಗಂಗಿಲ್ಲ. ಭಾಳಷ್ಟು ಜನ ನಮ್ಮೆಲ್ಲ ಕಮಿಟಿಯವ್ರು ಬಂದು ಹೇಳಾಕತ್ತಿದ್ರು, ಅಜ್ಜಾರ ನೀವು ಏನಿದನ್ನು ಗದ್ದಲ ಹಾಕಿಬಿಟ್ಟಿರಿ, ಅಲ್ಲಿ ಒಳಗೆ ನಮ್ಗೆ ಇಟ್ಕೊಳಕ್ಕೆ ಜಾಗ ಆಗೋಲ್ತು, ಅಷ್ಟು ರೊಟ್ಟಿ ತೊಗೊಂಡು ಬಂದಾರ, ಅಷ್ಟು ಚಪಾತಿ ತೊಗೊಂಡು ಬಂದಾರ, ಅಷ್ಟು ಪಲ್ಯ ತೊಗೊಂಡು ಬಂದಾರ, ಅದನ್ನೆಲ್ಲ ಯಾರು ತಿನ್ಬೇಕ್ರೆ ಸುಮ್ಮನೆ ನೀವು ಕುತ್ಕೊಂಡು ತಿಂದು ಹೋಗ್ರಿ ಅನ್ನಕತ್ತಾರ ಅವ್ರು. ನನಗೆ ಯಾರು ತಿನ್ಬೇಕದನ್ನೆಲ್ಲ
ಇದು ನೀವು ಮನೆಯಿಂದ ಮಾಡ್ಕೊಂಡು ಬಂದಾಗ ಅದು ಅಡುಗೆ ಆಗ್ಯದ, ಯಾವಾಗ ಅಜ್ಜನ ಮಠಕ್ಕೆ ಬಂದದ ಅಂತಂದ ಮೇಲೆ ಅದು ಮಹಾಪ್ರಸಾದ ಆಗಿರ್ತದೆ. ಯಾರೂ ಸಹಿತ ಹಂಗೆ ಹೋಗಲಾರದೆ ಎಲ್ಲರೂ ಮಹಾಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ತಮಗೆಲ್ಲ ತಿಳಿಯಪಡಿಸ್ತಾ ಇಲ್ಲಿವರೆಗೆ ಶಾಂತ ರೀತಿಯಿಂದ 4 ಮಾತುಗಳನ್ನು ಆಡಿಸಿರ್ತಕ್ಕಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.